ಇಂದು ತುಂಬಾ ವಿಶೇಷವಾದಂತಹ ದಿನ. ಸಂಕಷ್ಟ ಚತುರ್ಥಿ ಮತ್ತೆ ರಾಯರ ವಾರ ಒಂದೇ ದಿನ ಬಂದಿದೆ. ಗಣೇಶನ ಕೃಪೆ, ರಾಯರ ಆಶೀರ್ವಾದ ಪಡೆಯೋಕೆ ಈ 1 ನಿಮಿಷ ವಿಡಿಯೋ ನೋಡಿ. ವಿಘ್ನಗಳನ್ನ ದೂರ ಮಾಡುವ ಶ್ರೀ ಗಣೇಶನನ್ನ ಭಕ್ತಿಯಿಂದ ನೆನೆಯುವಂತ ದಿನ. ರಾಘವೇಂದ್ರ ಸ್ವಾಮಿಯನ್ನ ಮನಸಾರ ಸ್ಮರಿಸಿದ್ರೆ ಧೈರ್ಯ, ನಂಬಿಕೆ ಮತ್ತೆ ನೆಮ್ಮದಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. 1 ನಿಮಿಷ ಪ್ರಾರ್ಥನೆ ಮಾಡಿ. ಈ ಪವಿತ್ರ ದಿನದಲ್ಲಿ ಗಣೇಶನ ಕೃಪೆಯಿಂದ ಎಲ್ಲ ಸಂಕಷ್ಟಗಳು ದೂರವಾಗಲಿ. ಓಂ ಗಂ ಗಣಪತಿಯೇ ನಮಃ. ಗಣಪತಿ ಬೀಜ ಮಂತ್ರವನ್ನ 3 ಬಾರಿ ಅಥವಾ 11 ಅಥವಾ 21 108 ಬಾರಿ ಪಠಿಸೋದ್ರಿಂದ ವಿಘ್ನಗಳು ಕಡಿಮೆ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ಹಾಗೆ ದೇವರ ಕೃಪೆ ನಿಮಗೆ ದೊರೆಯುತ್ತೆ. ಜೊತೆಗೆ ಓಂ ಶ್ರೀ ರಾಘವೇಂದ್ರಾಯ ಸ್ವಾಮಿ ನಮಃ ಈ ಒಂದು ರಾಘವೇಂದ್ರ ಸ್ವಾಮಿ ಮಂತ್ರವನ್ನ 3 ಅಥವಾ 11 21 ಅಥವಾ 108 ಬಾರಿ ಪಠನೆ ಮಾಡೋದ್ರಿಂದ ನಿಮಗೆ ಧೈರ್ಯ ಜಾಸ್ತಿ ಆಗುತ್ತೆ, ಭಕ್ತಿ ಮತ್ತೆ ನೆಮ್ಮದಿ ಹೆಚ್ಚಾಗಿ ಸಿಗುತ್ತೆ. ಸಾಧ್ಯ ಆದ್ರೆ ಹತ್ತಿರದ ಗಣೇಶ ದೇವಸ್ಥಾನ ಅಥವಾ ರಾಯರ ಮಠಕ್ಕೆ ಹೋಗಿ 1 ನಿಮಿಷ ಪ್ರಾರ್ಥನೆ ಮಾಡಿ. ಸಣ್ಣ ನಂಬಿಕೆ, ಮನೆಯಲ್ಲೂ ಹಚ್ಚುವಂತ ಒಂದು ದೀಪ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಈ ಪವಿತ್ರ ದಿನದಲ್ಲಿ ಗಣೇಶನ ಕೃಪೆಯಿಂದ ಎಲ್ಲಾ ಸಂಕಷ್ಟಗಳು ದೂರವಾಗಲಿ. ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ, ನಿಮ್ಮ ಜೊತೆಯಲ್ಲಿರಲಿ. ಎಲ್ಲರಿಗೂ ಸಂಕಷ್ಟ ಚತುರ್ಥಿ ಹಾಗೂ ರಾಯರ ವಾರದ ಶುಭಾಶಯಗಳು.